ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಲ್ ಇನ್ಸ್ಟಾಲ್ ಮಾಡುವಾಗ ಸ್ಪೇಸರ್ಸ್ ಹಾಕಿ ಟೈಲ್ಗಳನ್ನು ಇನ್ಸ್ಟಾಲ್ ಮಾಡೋದು ಸರಿನಾ, ಅಥವಾ ವಿದೌಟ್ ಸ್ಪೇಸರ್ಸು ನಾವೇನು ಪೇಪರ್ ಜಾಯಿಂಟು ಅಥವಾ ಜಾಯಿಂಟ್ಲೆಸ್ ಏನು ಅಂತೀವಲ್ಲ ಆ ಥರ ಇನ್ಸ್ಟಾಲ್ ಮಾಡಿದ್ರು ನಡೀತೇನಾ, ಅದ್ರ ಬಗ್ಗೆ ನಾನು ನಿಮಗೆ ಟೆಕ್ನಿಕಲಿ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಟಾಪಿಕ್ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬಗ್ಗೆ ನಾನು ನಿಮಗೆ ಬ್ರೀಫ್ ಮಾಡ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. 7 ಇಯರ್ಸ್ ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಬ್ರ್ಯಾಂಡೆಡ್ ಕಂಪನಿ ಜಾನ್ಸನ್, ನಿಟ್ಕೋ ಮತ್ತು ಏಷ್ಯನ್ ಗ್ರ್ಯಾಂಟದಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಪುಣೆ, ಮಹಾರಾಷ್ಟ್ರದಲ್ಲಿ ಒಂದು ಶೋರೂಮ್ ಇದೆ. ಅದು ಬಿಟ್ಟು ಗುಜರಾತಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂತೇಳಿ ಸಿಟಿ ಇದೆ. ಮಾರ್ಬಿ ಸಿಟಿಯಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನೀವು ಯಾವುದೇ ಸಿಟಿಯಿಂದ ಇದ್ದರೂ ನಿಮ್ಮ ಸಿಟಿಯಲ್ಲಿರೋ ಟೈಲ್ ಶೋರೂಮಲ್ಲಿ ಹೋಗಿ ನೀವು ಟೈಲ್ಸ್ ಎಲ್ಲ ನೋಡ್ತಿರಲ್ಲ, ರೂಮಲ್ಲಿರೋ ಟೈಲ್ಸ್ ಎಲ್ಲ ಬರೋದು ಮೋರ್ ದೆನ್ 99% ಬರೋದೆಲ್ಲ ಮಾರ್ಬಿಯಿಂದಲೇ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಸೊ ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಯೂಟ್ಯೂಬ್ ಚಾನಲಿಂದ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಲು ಬರ್ತಾರೆ. ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ರೀಸನಬಲ್ ಪ್ರೈಸಸ್ಸಲ್ಲಿ, ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲೆಲ್ಲ ನಾನು ಜನರಿಗೆ ಮಟೀರಿಯಲ್ ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ. ಆಲ್ ಓವರ್ ಇಂಡಿಯಾದಲ್ಲೆಲ್ಲ ನನ್ನ ಕ್ಲೈಂಟ್ಸ್ ಇದ್ದಾರೆ. ಹಿಂದಿ ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದರಲ್ಲಿ ಮೋರ್ ದೆನ್ 450 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತು ಟೈಲ್ ಅಡೆಸಿವ್ ಬಗ್ಗೆ. ನಿಮಗೆ ಒಂದು ವೇಳೆ ಹಿಂದಿ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇದ್ದರೆ ನೀವು ಹಿಂದಿಯಲ್ಲಿ ಸಹ ನೋಡ್ಬೋದು. ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ನಾನು ಕನ್ನಡದಲ್ಲೂ ಸಹ ನಾನು ಪ್ರತಿಯೊಂದು ಟಾಪಿಕ್ ಬಗ್ಗೆ ವಿವರವಾಗಿ ವಿಡಿಯೋಸ್ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಒಂದು ವೇಳೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟೈಲ್ ಇನ್ಸ್ಟಾಲ್ ಮಾಡುವಾಗ ಸ್ಪೇಸರ್ಸ್ ಯೂಸ್ ಮಾಡಿ ಟೈಲ್ ಇನ್ಸ್ಟಾಲ್ ಮಾಡೋದು ಸರಿನಾ, ಅಥವಾ ನಾವೇನು ಜಾಯಿಂಟ್ಲೆಸ್ ಅಂತೀವಿ ಅಥವಾ ಪೇಪರ್ ಜಾಯಿಂಟ್ಸ್ ಏನು ಅಂತೀವಲ್ಲ, ಅಂದರೆ ವಿದೌಟ್ ಸ್ಪೇಸರ್ಸ್ ಮಾಡೋದು ಸರಿನಾ? ಸಿಂಪಲ್ ಆಗಿ ನಾನು ನಿಮಗೆ ಟೆಕ್ನಿಕಲಿ ಬ್ರೀಫ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನೀವು ಯಾವುದೇ ಕಂಪ್ನಿ ಕ್ಯಾಟ್ಲಾಗ್ ನೋಡಿದಾಗ ಅದು ಎಷ್ಟೇ ದೊಡ್ಡ ಬ್ರ್ಯಾಂಡ್ ಇರ್ಬೋದು, ಇಂಡಿಯನ್ ಬ್ರ್ಯಾಂಡ್ ಇರ್ಬೋದು ಅಥವಾ ಇಂಪೋರ್ಟೆಡ್ ಬ್ರ್ಯಾಂಡ್ ಇರ್ಬೋದು, ನೀವು ಯಾವುದೇ ಕಂಪ್ನಿ ಕ್ಯಾಟ್ಲಾಗ್ ನೋಡಿದಾಗ ನಿಮಗೆ ಲಾಸ್ಟ್ ಪೇಜ್ ಮೇಲೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂತೇಳಿ ನಿಮಗೆ ಒಂದು ಪ್ರಿಂಟೆಡ್ ಪೇಜ್ ಸಿಗುತ್ತೆ. ನಿಮಗೆ ಯಾವುದೇ ಕಂಪ್ನಿಯಲ್ಲಿ ಹೋದ್ರು ನಿಮಗೆ ಕಂಪಲ್ಸರಿಯಾಗಿ ಈ ಥರ ಒಂದು ನಾನು ನಿಮ್ಗೆ ತೋರಿಸ್ತಾ ಇದ್ದೆ ನೋಡಿ, ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂತೇಳಿ ಒಂದು ಶೀಟ್ ಇರುತ್ತೆ. ಅದರಲ್ಲಿ ಏನಂತಂದರೆ ನಿಮಗೆ ಟೈಲಲ್ಲಿ ಬರೋ ವೇರಿಯೇಷನ್ನು ಯಾವ ಲಿಮಿಟಲ್ಲಿ ಇರಬೇಕು ಅಂಥೇಳಿ ಒಂದು ಕಾಲಮಲ್ಲಿ ಏನಿದೆ ನಿಮಗೆ ಆ್ಯಸ್ ಪರ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಾರ್ಮ್ಸು, ಅದರಲ್ಲಿ ವೇರಿಯೇಷನ್ ಬಂದರೆ ಎಷ್ಟು ಲಿಮಿಟಲ್ಲಿ ಬರಬೇಕು ಅಂಥೇಳಿ ಒಂದು ಕಾಲಮಲ್ಲಿ ಮೆನ್ಷನ್ ಇರುತ್ತೆ. ಮತ್ತು ಅದರದ್ದು ಸೆಕೆಂಡ್ ಕಾಲಮಲ್ಲಿ ಯಾವ ಕಂಪನಿ ಕ್ಯಾಟ್ಲಾಗ್ ಇದೆಯಲ್ಲ ಅವ್ರ ಪ್ರಾಡಕ್ಟಲ್ಲಿ ಅದು ಲಿಮಿಟ್ ಎಷ್ಟು ಬರುತ್ತೆ ಅಂಥೇಳಿ ಅವರು ಏನಿದೆ ಲಿಮಿಟ್ ಅವ್ರದ್ದು ಏನಿದೆಯಲ್ಲ ಅದು ಮೆನ್ಷನ್ ಮಾಡಿರ್ತಾರೆ. ಸಿಂಪಲಾಗಿ ಹೇಳ್ತೀನಿ, ವೇರಿಯೇಷನ್ ಇನ್ ದ ಸೆನ್ಸ್ ಏನಾಗುತ್ತೆ, ಟೈಲಲ್ಲಿ ನಿಮಗೆ ಸೈಜಲ್ಲಿ ವೇರಿಯೇಷನು, ಡಯಾಗ್ನಲ್ ವೇರಿಯೇಷನು, ಟೈಲಲ್ಲಿ ಸರ್ಫೇಸ್ ಫ್ಲ್ಯಾಟ್ನೆಸ್, ನಾವೇನು ವಾರ್ಪೇಜ್ ಅಥವಾ ಬೆಂಟ್ ಅಂತೀವಲ್ಲ ಅದೆಲ್ಲ ಬಂದರೂ ಯಾವ ಲಿಮಿಟಲ್ಲಿ ಇರಬೇಕಂಥೇಳಿ ಅದರಲ್ಲಿ ಮೆನ್ಷನ್ ಇರುತ್ತೆ. ಇನ್ನೂ ಸಿಂಪ್ಲಿಫೈ ಆಗಿ ನಾನು ಹೇಳ್ತೀನಿ ನಿಮಗೆ. ಫಾರ್ ಎಕ್ಸಾಂಪಲ್ ನಾನು 2 feet by 2 feet ಟೈಲ್ ಅಂತಂದರೆ ನಾನು ಒಂದು ವೇಳೆ MML ಮಾತಾಡಿದ್ರೆ 600 mm by 600 mm ಟೈಲ್ ಅನ್ನೋದು ನಾವು ಈಗ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಏನಂತದಂತಂದರೆ, ನೀವು ಒಂದು ವೇಳೆ ನೀವು 600 mm by 600 ಟೈಲ್ ತೊಗೊಂಡ್ರೆ ನಿಮಗೆ ಅದರಲ್ಲಿ 1 mm, ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ನಿಮಗೆ, 1 mm ಪ್ಲಸ್ಸಲ್ಲಿ ಅಥವಾ ಮೈನಸ್ಸಲ್ಲೂ ಬರ್ಬೋದು. ಸೊ 1 mm ಒಳಗಡೆ ಬಂದರೆ ಅದು ಸ್ಟ್ಯಾಂಡರ್ಡ್ ಲಿಮಿಟಲ್ಲಿದೆ. ಅದು ಒಂದು ವೇಳೆ 1 mm ಹೆಚ್ಚಿಗೆ ಬಂದರೆ ಅದು ಡಿಫೆಕ್ಟ್ ನಾವು ಅಂತೇಳಿ ಕನ್ಸಿಡರ್ ಮಾಡಬಹುದು ಅಂತೇಳಿ ಇಂಡಿಯನ್ ಸ್ಟ್ಯಾಂಡರ್ಡ್ ನಾರ್ಮ್ಸ್ ಹೇಳುತ್ತೆ. ಅಂದರೆ ನೀವು ಒಂದು ವೇಳೆ 600 mm ಟೈಲ್ ತೊಗೊಂಡಾಗ 599 ಸಹ ಬರ್ಬೋದು ಅಥವಾ 601 ಸಹ ಬರ್ಬೋದು. ಇದು ನಮ್ಮದು ಲಿಮಿಟ್ ಅಂತೇಳಿ ಒಂದು ಸೆಟ್ ಮಾಡಿದ್ದಾರೆ ಪ್ಯಾರಾಮೀಟರ್ಸು. ಈಗೇನಾಗುತ್ತೆ, ಪ್ರತಿಯೊಂದು ಕಂಪ್ನಿ ಏನು ಮಾಡ್ತಾರೆ ಅಂತಂದರೆ, ಈಗ ಅವ್ರೇನಂತಂದ್ರೆ, ಈಗ ಒಂದು ವೇಳೆ ನಾನು ಸೈಜಲ್ಲಿ ಮಾತಾಡಿದ್ರೆ ಇಂಡಿಯನ್ ನಾರ್ಮ್ಸ್ ಏನಂತೆ ಅದು 1 mm ತನಕ ಅವರು ಪ್ಲಸ್ ಮೈನಸ್ ಓಕೆ ಅಂತ ಇದ್ದಾರೆ. ಬಟ್ ನಮ್ಮ ಕಂಪ್ನಿ ಟೈಲಲ್ಲಿ ಏನಿದೆ ಅದು ನಾವು 1 mm ಕೊಡಲ್ಲ, 0.5 mm ಅಲ್ಲೇ ನಾವು ವೇರಿಯೇಷನ್ ಕೊಡ್ತೀವಿ ಅಂತೇಳಿ, ಅಂದರೆ ಕಡಿಮೆ ಕೊಡ್ತೀವಿ ನಾವು ಅದಕ್ಕಿಂತನೂ. ಇನ್ನೂ ಸ್ವಲ್ಪ ಕಂಪ್ನೀಸ್ ಏನು ಮಾಡ್ತಾರೆ, ಅವರು ಇಲ್ಲ ನಾನು 0.5 ಇಲ್ಲ, ನಾನು 0.2 mm ಅಷ್ಟೇ ನಮ್ಮ ವೇರಿಯೇಷನ್ ಬರೋದು. ಲಗ್ಭಗ್ ಅಂತಂದರೆ ಏನು ಇಲ್ಲ ಥರನೇ ಆ ಥರ ನಾವು ಕೊಡ್ತೀವಿ. ಬಟ್ ನೀವು ಯಾವುದೇ ಕಂಪ್ನಿ ಕ್ಯಾಟಲಾಗ್ ನೋಡಿದಾಗ ನಮ್ಮ ವ್ಯಾಲ್ಯೂ ಅಂಥೇಳಿ ಅವ್ರೇನು ಪ್ರಿಂಟ್ ಮಾಡಿರ್ತಾರಲ್ಲ ಅಲ್ಲಿ ನಾವು ವೇರಿಯೇಷನ್ನೇ ಕೊಡಲ್ಲ ಅಂಥೇಳಿ ಯಾರೂ ಬರೋಲ್ಲ, ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಟೈಲ್ ಇದೆ, ಸ್ಟೀಲ್ ಅಲ್ಲ. ಸ್ಟೀಲ್ ಅಂದರೆ ನಿಮಗೆ ಎಕ್ಸಾಕ್ಟಾಗಿ MML ಬಂದುಬಿಡುತ್ತೆ.
ಟೈಲ್ ಅಂದ್ರೆ ಏನಿದೆ, ಇದು ಕ್ಲೇಯಿಂದ, ನಾವು ಮಣ್ಣಿನಿಂದ ಮಾಡಿರೋ ಒಂದು ಪ್ರಾಡಕ್ಟ್ಸ್ ಇದೆ. ಇದರಲ್ಲಿ 13 to 14 ಟೈಪ್ಸ್ ಆಫ್ ಕ್ಲೇ ಎಲ್ಲ ಯೂಸ್ ಮಾಡಿ ನಾವು ಟೈಲ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಟೈಲ್ ಫೈರಿಂಗ್ ಮಾಡುವಾಗ ಅದರಲ್ಲಿ ಬಾಡಿ ಶ್ರಿಂಕ್ ಆಗಿಬಿಡುತ್ತೆ. ಸೊ ಅದರಲ್ಲಿ ನಿಮಗೆ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ಲೈಕ್ ನಿಮಗೆ ಸೈಜಲ್ಲಿ ಡಯಾಗ್ನಲಲ್ಲಿ, ರೆಕ್ಟ್ಯಾಂಗಲಲ್ಲಿ ಮತ್ತು ವಾರ್ಪೇಜು, ಸರ್ಫೇಸ್ ಫ್ಲಾಟ್ನೆಸ್ ಏನು ನಾವು ಅಂತೀವಲ್ಲ ಅದು ಬೆಂಡ್ ಅಂದ್ಕೊಳ್ಳಿ, ಇದರಲ್ಲೆಲ್ಲ ಚೇಂಜಸ್ ಬರೋ ಚಾನ್ಸ್ ಇರುತ್ತೆ. ಸೊ ಬಂದರೂ ಎಷ್ಟು ಲಿಮಿಟ್ ಬರಬೇಕು ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಏನಿದೆಯಲ್ಲ ಅದ್ರದ್ದು ಅಕಾರ್ಡಿಂಗ್ಲಿ ಹರ ಒಂದು ಕಂಪ್ನಿ ಏನು ಮಾಡುತ್ತೆ, ನಾವು ಕಡಿಮೆಯಿಂದ ಕಡಿಮೆ ನಾವು ಕೊಡ್ತೀವಿ ಅಂತೇಳಿ, ಇಲ್ಲ ಅಂತ ಯಾರು ಹೇಳೋಕ್ಕೆ ಬರಲ್ಲ. ಇದು ಪಾಯಿಂಟನ್ನು ಯಾಕೆ ಹೇಳಬೇಕಂತಂದ್ರೆ ಫ್ರೆಂಡ್ಸ್, ಇದು ನೀವು ಇರ್ರೆಸ್ಪೆಕ್ಟಿವ್ ಆಫ್ ಬ್ರ್ಯಾಂಡು ನೀವು ಎಷ್ಟೇ ಕಾಸ್ಟ್ಲಿ ತೊಗೊಂಡ್ರು ನಿಮಗೆ ಅದರಲ್ಲಿ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಬರುತ್ತೆ ಅಂತ ಏನಿಲ್ಲ, ಬಂದರೂ ಮೈನರ್ ಬರ್ಬೋದು, ಇಲ್ಲಾಂತಂದರೆ ಬರೋ ಚಾನ್ಸು ಇಲ್ಲ. ಯಾಕಂದರೆ ಇವತ್ತಿನ ಡೇಟಲ್ಲಿ ಏನಿದೆ, ಪ್ರತಿಯೊಂದು ಕಂಪನಿ ಹೈಟೆಕ್ ಮಷಿನರೀಸ್ ಎಲ್ಲ ಯೂಸ್ ಮಾಡ್ತಾ ಇದೆ. ಸೊ ಚಾನ್ಸಸ್ ತುಂಬ ಕಡಿಮೆ. ನನಗೆ ಸೆಕೆಂಡ್ ಪಾಯಿಂಟ್ ಹೇಳ್ತೀನಿ ನಿಮಗೆ, ಏನಾಗುತ್ತೆ, ನೀವು ಯಾವುದೇ ಕಂಪ್ನಿ ಬಾಕ್ಸ್ ನೀವು ನೋಡಿದಾಗ ಬಾಕ್ಸ್ ಮೇಲೆ ಲೇಯಿಂಗ್ ಇನ್ಸ್ಟ್ರಕ್ಷನ್ ಅಂತೇಳಿ ಬರೆದಿರ್ತಾರೆ. ಅದರಲ್ಲಿ ಒಂದು ಪಾಯಿಂಟ್ ಇರುತ್ತೆ, ಏನಂತಂದರೆ ಇಟ್ಸ್ ಹೈಲಿ ರಿಕಮೆಂಡೆಡ್ ಟು ಯೂಸ್ ಅ ಸ್ಪೇಸರ್ಸ್ ವೈಲ್ ಇನ್ಸ್ಟಾಲಿಂಗ್ ಅ ಟೈಲ್ಸ್ ಅಂತೇಳಿ. ಟೈಲ್ ಹಾಕುವಾಗ ನೀವು ಸ್ಪೇಸರ್ಸ್ ಯೂಸ್ ಮಾಡಿ, ಇಟ್ಸ್ ಅ ಹೈಲಿ ರಿಕಮೆಂಡೆಡ್. ನಾನು ಮತ್ತೊಂದು ಹೇಳ್ತಾ ಇದ್ದೀನಿ, ರಿಕಮೆಂಡೆಡ್ ಅಂತೇಳಿ. ನೀವು ಯಾವುದೂ ಕ್ಯಾಟ್ಲಾಗಲ್ಲಿ ಅಥವಾ ಬಾಕ್ಸ್ ಮೇಲೆ ಇಟ್ಸ್ ಕಂಪಲ್ಸರಿ ಅಂತೇಳಿ ನಿಮಗೆ ಮೆನ್ಷನ್ ಇದರದ್ದು ಸಿಗಲ್ಲ. ಅಂದರೆ ನೀವು ಟೈಲ್ ಹಾಕುವಾಗ ಒಂದು ಸ್ಪೇಸರ್ಸ್ ನೀವು ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಹಾಕಲಿಲ್ಲ ಅಂತಂದ್ರೂ ಪ್ರಾಬ್ಲಮ್ ಇಲ್ಲ. ಇಟ್ಸ್ ನಾಟ್ ಅ ಕಂಪಲ್ಸರಿ, ಇಟ್ಸ್ ಅ ರಿಕಮೆಂಡೆಡ್. ಈಗ ನೀವು ವಿದೌಟ್ ಸ್ಪೇಸರು ಪೇಪರ್ ಜಾಯಿಂಟ್ಸ್ ಹಾಕ್ತಾ ಇದ್ದಾಗ ನಾನೊಂದು ಸ್ವಲ್ಪ ಪಾಯಿಂಟ್ ನಿಮಗೆ ನಾನು ಹೇಳ್ತೀನಿ. ಅದು ಪಾಯಿಂಟನ್ನು ಕಂಪಲ್ಸರಿ ಗಮನದಲ್ಲಿಟ್ಟುಕೊಂಡು ನೀವು ಟೈಲ್ ಇನ್ಸ್ಟಾಲಿಂಗ್ ಹೇಳಬೇಕು. ಆಬ್ವಿಯಸ್ ಇದೆ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಏನಾಗುತ್ತೆ, ನೀವು ಅವ್ರ ಜೊತೆ ಕನ್ವರ್ಸೇಷನ್ ಮಾಡಿದಾಗ, ನೀವು ಅವ್ರಿಗೆ ಹೇಳಿದಾಗ ಅವ್ರಿಗೂ ಅನ್ನಿಸುತ್ತೆ ನಿಮಗೆಲ್ಲ ಅವೇರ್ನೆಸ್ ಇದೆ ಅಂಥೇಳಿ. ಸೊ ಏನಾಗುತ್ತೆ, ನೀವು ವಿದೌಟ್ ಸ್ಪೇಸರ್ಸ್ ಹಾಕುವಾಗ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಟೈಲ್ ಬಾಕ್ಸ್ ಮೇಲೆ ಏನಿದೆ ಲೇಯಿಂಗ್ ಇನ್ಸ್ಟ್ರಕ್ಷನಲ್ಲಿ ನಿಮಗೆ ಪಾಯಿಂಟ್ಸ್ ಎಲ್ಲ ಮೆನ್ಷನ್ ಇರುತ್ತೆ, ನೀವು ಯಾವ ಥರ ನೀವೆಲ್ಲ ಇನ್ಸ್ಟಾಲ್ ಮಾಡಬೇಕು ಅಂಥೇಳಿ. ಸೊ ನೀವು ಫಸ್ಟ್ ಆಫ್ ಆಲ್ ಇನ್ಸ್ಟಾಲ್ ಮಾಡುವಾಗ ವಿದೌಟ್ ಸ್ಪೇಸರ್ಸು ಟೈಲ್, ನೀವು ಯಾವುದೇ ಕಂಪ್ನಿ ಟೈಲ್ ನೋಡಿದಾಗ ನೀವು ಬ್ಯಾಕ್ ಸೈಡಲ್ಲಿ ಏನಿದೆಯಲ್ಲ ನಿಮಗೆ ಕಂಪಲ್ಸರಿ ಒಂದು ಆ್ಯರೋದು ಮಾರ್ಕಿಂಗ್ ಇರುತ್ತೆ, ಆ್ಯರೋ ಮಾರ್ಕಿಂಗು ನೋಡಿ. ಯಾವುದೋ ಮಾರ್ಕಿಂಗ್ ಏನಾದರೂ ಕಂಪ್ನಿ ಕೊಟ್ಟಿರಲ್ಲ, ಏನಿದೆ ಅದರದೊಂದು ಇಟ್ಸ್ ಶೋಸ್ ಸಮ್ ಸಿಗ್ನಿಫಿಕೆಂಟ್. ಸುಮ್ಮನೆ ಏನೋ ಒಂದು ಹಾಕೋಕ್ಕೆ ಆ ಥರ ಬರಲ್ಲ, ಅದರದ್ದೇನೋ ಇಂಪಾರ್ಟೆನ್ಸ್ ಇದೆ ಅಂಥೇಳಿ ಅದು ಮೆನ್ಷನ್ ಮಾಡಿರ್ತಾರೆ. ಸೊ ನೀವು ವಿದೌಟ್ ಸ್ಪೇಸರ್ಸ್ ಹಾಕುವಾಗ ಮಸ್ಟ್ ಏನಂತಂದರೆ, ನೀವು ಒಂದು ಟೈಲು ಯಾವ ಯಾರೋ ಡೈರೆಕ್ಷನಲ್ಲಿ ಒಂದು ಟೈಲನ್ನು ಹಾಕ್ತಿರಲ್ಲ, ಪ್ರತಿಯೊಂದು ಟೈಲನ್ನು ಅದೇ ಡೈರೆಕ್ಷನಲ್ಲಿ ಫಾಲೋ ಮಾಡ್ಕೊತಾ ನೀವು ಟೈಲನ್ನೆಲ್ಲ ಹಾಕಬೇಕಾಗುತ್ತೆ. ಈಗ ಏನಾಗುತ್ತೆ, ನಿಮಗೆ ಪ್ರತಿಯೊಂದು ಕಂಪ್ನಿಯಲ್ಲಿ ಈಗ ಎಂಡ್ಲೆಸ್ ಅಂತೆಲ್ಲ ಡಿಸೈನ್ ಬರ್ತಾ ಇದೆ. ಎಂಡ್ಲೆಸ್ ಅಂದರೆ ಏನಾಗುತ್ತೆ, ನೀವು ಒಂದು ಟೈಲ್ ಇನ್ನೊಂದು ಟೈಲ್ ಜೊತೆ ನೀವು ಹಾಕಿದಾಗ ಕಂಟಿನ್ಯೂವೇಷನ್ ಡಿಸೈನ್ಸ್ ಎಲ್ಲ ಫಾರ್ಮೇಟ್ ಆಗುತ್ತೆ ನಿಮಗೆ. ಅದು 2 feet by 2 feet ಅಲ್ಲಿ, 2 feet by 4 feet ಅಲ್ಲಿ, 4 by 6 ಅಲ್ಲಿ, 4 by 8 ಅಲ್ಲಿ, ಪ್ರತಿಯೊಂದು ಸೈಜಲ್ಲೆಲ್ಲ ನಿಮಗೆ ಎಂಡ್ಲೆಸ್ ಡಿಸೈನ್ಸ್ ಅಂತ ಬರುತ್ತೆ ನಿಮಗೆ. ಎಂಡ್ಲೆಸ್ ಅಂದರೆ ಯಾವುದ್ರದ್ದು ಎಂಡೇ ಇಲ್ಲ, ನೀವು ಎಷ್ಟು ನಂಬರ್ ಆಫ್ ಟೈಲ್ ಹಾಕ್ತಾ ಇರ್ತೀರಾ ಅದು ಡಿಸೈನ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈಗ ನಾನು ನಿಮ್ಮ ವಿಡಿಯೋದಲ್ಲೂ ಸಹ ತೋರಿಸ್ತಿದ್ದೀನಿ, ಇದೆಲ್ಲ ಎಂಡ್ಲೆಸ್ ಡಿಸೈನ್ಸು. ಅಥವಾ ನಿಮಗೆ ಪರ್ಟಿಕ್ಯುಲರ್ ಆಗಿ ಮಾರ್ಬಲ್ ಥರ ಡಿಸೈನ್ಸ್ ಏನು ಬರುತ್ತೆ ಅಲ್ಲ, ಇದೆಲ್ಲ ಏನಾಗುತ್ತೆ, ನಿಮಗೆ ಒಂದು ವೇಳೆ ಸ್ಪೇಸರ್ಸ್ ಹಾಕಿದ್ರೆ ನಿಮಗೆ ಡಿಸೈನ್ಸ್ ಎಲ್ಲ ಬ್ರೆಕ್ ಆಗಿಬಿಡುತ್ತೆ, ಅಷ್ಟೊಂದು ನಿಮಗೆ ಸರಿಗೆ ಅನಿಸಲ್ಲ. ಸೊ ನೀವೇನಾಗುತ್ತೆ, ನಿಮಗೆ ಈ ಥರ ಡಿಸೈನ್ಸ್ ಎಲ್ಲ ತೊಗೊಂಡಾಗ ನಿಮಗೆ ನೋಡೋಕ್ಕೆ ತುಂಬ ಒಳ್ಳೇದು ಕಾಣುತ್ತೆ. ಸೊ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಟೈಲ್ ಬ್ಯಾಕ್ ಸೈಡಲ್ಲಿ ನಿಮಗೆ ಆ್ಯರೋ ಡೈರೆಕ್ಷನ್ ಇರುತ್ತೆ, ಮಸ್ಟ್ ನೀವೇನಿದೆಲ್ಲ ಆ್ಯರೋ ಡೈರೆಕ್ಷನ್ ನೀವು ಫಾಲೋ ಮಾಡಬೇಕು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪೇಷನ್ಸು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಪೇಷನ್ಸ್ ಅಂದ್ರೆ ಏನಂತೇಳಿ, ಇದು ಟೆಕ್ನಿಕಲ್ ವರ್ಡ್ ಎಲ್ಲ ಪೇಷನ್ಸ್ ಅಂತ ಇದ್ದೀರಾ ಅಂತೇಳಿ ಹೇಳ್ತೀನಿ ನಾನು ನಿಮಗೆ. ಪೇಷನ್ಸು ನೋಡಿ, ಏನಾಗುತ್ತೆ ನಿಮಗೆ, ಟೈಲ್ ಹಚ್ಚೋದು ಲೇಬರ್ ಕಾಸ್ಟಿಂಗ್ ಬೇರೆ ಬರುತ್ತೆ, ಗ್ರಾನೈಟ್ ಹಚ್ಚೋದು ಕಾಸ್ಟಿಂಗ್ ಬೇರೆ ಬರುತ್ತೆ, ಮಾರ್ಬಲ್ ಹಚ್ಚೋದು ಕಾಸ್ಟಿಂಗ್ ಬೇರೆ ಬರುತ್ತೆ, ರೆಗ್ಯುಲರ್ ಸ್ಟೋನ್ ಹಚ್ಚೋದು ಕಾಸ್ಟಿಂಗ್ ಬೇರೆ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ, ಪ್ರತಿಯೊಂದು ಪ್ರಾಡಕ್ಟ್ ಹಚ್ಚೋದು ಒಂದು ಮೆಥಡ್ ಇದೆ, ಅದ್ರ ಸಲುವಾಗಿ ಪ್ರತಿಯೊಂದು ಮಟೀರಿಯಲ್ದು ಕಾಸ್ಟಿಂಗ್ ಬೇರೆ ಬೇರೆ ಇರುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಯಾವುದೇ ಕಂಪನಿ ಬ್ರ್ಯಾಂಡ್ ತೊಗೊಳ್ಳಿ, ನೀವು ಎಷ್ಟೇ ಕಾಸ್ಟ್ಲಿ ತೊಗೊಳ್ಳಿ, ಇಂಪೋರ್ಟೆಡ್ ಬ್ರ್ಯಾಂಡ್ ಇರ್ಬೋದು, ಇಂಡಿಯನ್ ಬ್ರ್ಯಾಂಡ್ ಇರ್ಬೋದು, ನಿಮಗೆ ಅದರಲ್ಲಿ ವೇರಿಯೇಷನ್ಸ್ ಬರ್ಬೋದು ಅಂತೇಳಿ. ಸೊ ಪೇಷನ್ಸ್ ವೇರಿಯೇಷನ್ ಎದಕ್ಕೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ,
ನೀವು ಯಾವಾಗ ವಿದೌಟ್ ಸ್ಪೇಸರು ನೀವು ಜಾಯಿಂಟ್ಲೆಸ್ ಪೇಪರ್ ಜಾಯಿಂಟ್ ನೀವು ಹಾಕ್ತಾ ಇರ್ತೀರಲ್ಲ, ಅದರಲ್ಲಿ ಪೇಷನ್ಸ್ ತುಂಬ ಬೇಕು ನಿಮಗೆ. ಯಾಕಂದರೆ ಪ್ರತಿಯೊಂದು ಟೈಲನ್ನು ಫಸ್ಟ್ ನೀವು ಬ್ಯಾಕ್ ಸೈಡಲ್ಲಿ ಆ್ಯರೋ ನೋಡ್ ಹಾಕಬೇಕು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಟ್ಯಾಂಡರ್ಡ್ ಮೆಥಡ್ ಏನಂತಂದರೆ ನಿಮಗೆ ಮೊದಲು ಡ್ರೈ ಮಾಕಪ್ ಮಾಡಬೇಕಾಗುತ್ತೆ. ನಿಮಗೆ ಡ್ರೈ ಮಾಕಪ್ ಅಂತಂದರೆ ಡೈರೆಕ್ಟ್ ತೊಗೊಳೋದು ನೀವು ಇನ್ಸ್ಟಾಲ್ ಮಾಡೋದಲ್ಲ. ಮೊದಲು ನೀವೆಲ್ಲ ಫ್ಲೋರ್ ಏನಿದೆ ಫ್ಲೋರ್ ಎಲ್ಲ ಲೆವೆಲಿಂಗ್ ಮಾಡಿಬಿಟ್ಟು ಪ್ರತಿಯೊಂದು ಟೈಲ್ ಅದ್ರ ಮೇಲೆ ಹಾಕಿ ನೀವು ನೋಡಬೇಕಾಗತ್ತೆ. ಹಾಕಿದ್ಮೇಲೆ ನಿಮಗೆ ಟೈಲ್ ಮೇಲೆ ಏನಾದರೂ ನಿಮಗೆ ವೇರಿಯೇಷನ್, ಶೇಡಲ್ಲಿ ವೇರಿಯೇಷನ್ ಕಾಣ್ತಾ ಇದೆನಾ, ಅಥವಾ ನಿಮಗೆ ಸೈಜಲ್ಲಿ ಏನಾದರೂ ವೇರಿಯೇಷನ್ ಕಾಣ್ತಾ ಇದೆನಾ, ಇಲ್ಲ ಯಾವುದೋ ಟೈಲಲ್ಲಿ ನಿಮಗೆ ಹೆಚ್ಚಿಗೆ ಬೆಂಡ್ ಕಾಣ್ತಾ ಇದೆನಾ, ನೀವೆಲ್ಲ ಹಾಕಿಬಿಟ್ಟು ಚೆಕ್ ಮಾಡಿ ನಿಮ್ಗೆ ಏನಾದರೂ ತುಂಬ ವೇರಿಯೇಷನ್ ಕಾಣ್ತಾ ಇದ್ರಿ ಟೈಲಲ್ಲಿ, ಅದು ನೀವು ಟೈಲೆಲ್ಲ ತೆಗೆದುಬಿಟ್ಟು ನೀವು ಮತ್ತೆ ಅದು ಯಾವ ಟೈಲ್ ಅದ್ರ ಜೊತೆ ಸೆಟ್ ಆಗುತ್ತೆ ಇದೆಲ್ಲ ನೋಡಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಅದ್ರ ಸಲುವಾಗಿ ಏನಾಗುತ್ತೆ, ಪ್ರತಿಯೊಂದು ಕಂಪನಿ, ಈಚ್ ಆ್ಯಂಡ್ ಎವ್ರಿ ಕಂಪನಿ ಬಾಕ್ಸ್ ಮೇಲೆ ಕ್ಲಿಯರ್ ಆಗಿ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ, ಒಂದು ಸರಿ ಟೈಲ್ ಎಲ್ಲ ಇನ್ಸ್ಟಾಲ್ ಮಾಡಿದ ಮೇಲೆ ಒನ್ಸ್ ಟೈಲ್ಸ್ ಆರ್ ಲೇಡ್ ವಿ ವಿಲ್ ನಾಟ್ ಗೋಯಿಂಗ್ ಟು ಎಂಟರ್ಟೈನ್ ಎನಿ ಕೈಂಡ್ ಆಫ್ ಕ್ವಾಲಿಟಿ ಕಂಪ್ಲೇಂಟ್ಸ್ ಅಂತೇಳಿ. ನೀವು ಕನ್ಸ್ಯೂಮರ್ ಕೋರ್ಟಲ್ಲಾದರೂ ಏನೂ ಆಗಲ್ಲ, ಯಾಕಂದರೆ ಅವರು ರೇಟಿಂಗಲ್ಲಿ ಬರ್ಕೊಡ್ತಾ ಇದ್ದಾರೆ. ನೀವೇನಿದ್ರು ಇನ್ಸ್ಟಾಲೇಷನ್ ಮೊದಲು ನೀವೆಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇದೆಲ್ಲ ವೇರಿಯೇಷನ್ ಏನು ಬರುತ್ತೆ ಅಲ್ಲ, ಇದು ಒಂದು ಇನ್ಹರೆಂಟ್ ಪ್ರಾಪರ್ಟಿ ಅನ್ನೋದು. ನಾವು ಇದಕ್ಕೆ ಇನ್ಹರೆಂಟ್ ಪ್ರಾಪರ್ಟಿ ಆಫ್ ಅ ಸಿರಾಮಿಕ್ ಅನ್ನೋದು, ಮಣ್ಣಿನಿಂದ ಮಾಡೋ ಪ್ರಾಡಕ್ಟಲ್ಲಿ ನಿಮಗೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮಸ್ಟ್ ನೀವೇನಿದೆ ಪೇಷನ್ಸ್ ಯಾಕಂತಿದೆ ಅಂದರೆ ನೀವು ಡ್ರೈ ಮಾಕಪ್ ಎಲ್ಲ ಮಾಡಿಬಿಟ್ಟು ಮತ್ತೆ ಟೈಲ್ ಎಲ್ಲ ಸೇಫಾಗಿ ತೆಗೆದು ಮತ್ತೆ ನೀವು ಫೈನಲ್ ಫಿಕ್ಸಿಂಗ್ ಮಾಡೋದು ಈ ಥರ ಯಾರೂ ಪ್ರಾಕ್ಟೀಸ್ ಮಾಡಲ್ಲ. ಎಲ್ಲರೂ ಏನು ಮಾಡಿಬಿಡ್ತಾರೆ, ಟೈಲ್ ತೊಗೊಳೋದು ಹಾಕ್ಬಿಡೋದು. ತುಂಬ ಜನ ಅದು ಆ್ಯರೋ ಡೈರೆಕ್ಷನು ಫಾಲೋ ಮಾಡಲ್ಲ. ಹಾಕಿದ ಮೇಲೆ ಟೈಲಲ್ಲಿ ಬೆಂಡ್ ಬಂದುಬಿಡ್ತು, ಅದರಲ್ಲಿ ಅನ್ಇವೆನೆಸ್ ಬಂದುಬಿಡ್ತು ಅಂತಂದರೆ, ಇಲ್ಲ ನೀವು ಟೈಲೇ ಸೆಕೆಂಡ್ ಕ್ವಾಲಿಟಿ ತೊಗೊಂಡು ಬಂದಿದ್ರ, ಕ್ವಾಲಿಟಿ ಸರಿಗಿಲ್ಲ, ಆ ಥರ ಎಲ್ಲ ಮಾತಾಡೋದು. ಇಲ್ಲ ಏನಾಗುತ್ತೆ, ಜನರಲಿ ನಾನು ಮೋಸ್ಟ್ ಆಫ್ ದ ಕೇಸಲ್ಲಿ ನೋಡಿದ್ದೀನಿ, ಟೈಲ್ ಹಾಕೋರು ಏನಂತ ಬಿಡ್ತಾರೆ, ಅವರು ಅದೇ ಜನರಿಗೆಲ್ಲ ಏನು ಅನ್ನಿಸ್ತು, ಇವರೇ ಹೇಳ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ಏನಾಗುತ್ತೆ, ಅವ್ರ ಅಂತಾರೆ ನಾನು 15 ಇಯರ್ಸಿಂದ ಹಾಕ್ತಾ ಇದ್ದೀನಿ, ನಾನು 20 ಇಯರ್ಸಿಂದ ಹಾಕ್ತಾ ಇದ್ದೀನಿ. ಸೊ ಜನರಿಗೆ ನಾನು ಅನಿಸ್ಬಿಡುತ್ತೆ, ಇಲ್ಲ ಹೌದು ಇವರೆಲ್ಲ ಸರಿ ಇದ್ದಾರೆ, ಟೈಲ್ ಕ್ವಾಲಿಟಿ ಎಲ್ಲ ಖರಾಬ್ ಇದೆ ಅಂತೇಳಿ. ಆ ಥರ ಇಲ್ಲ. ಪ್ರತಿಯೊಂದು ಟೈಲ್ ಇನ್ಸ್ಟಾಲ್ ಮಾಡುವಾಗ ನೀವು ಪೇಷನ್ಸ್ಲಿ ನೀವು ಪ್ರತಿಯೊಂದು ಮೆಥಡನ್ನು ಫಾಲೋ ಮಾಡಿ ನೀವು ಹಾಕಬೇಕಾಗುತ್ತೆ. ಆವಾಗ ನಿಮಗೆ ಎಂಡ್ ರಿಸಲ್ಟ್ಸ್ ಸಿಗೋದು. ಸೊ ಒಂದು ಫಾಲೋ ಮಾಡಿ ಆ್ಯರೋವನ್ನು. ಸೆಕೆಂಡ್ ಅಂತಂದರೆ ಪೇಷನ್ಸ್ಲಿ ಪ್ರತಿಯೊಂದು ಟೈಲನ್ನು ಚೆಕ್ ಮಾಡಿ ಹಾಕಬೇಕಾಗುತ್ತೆ. ಟೈಮ್ ಕನ್ಸ್ಯೂಮ್ ಪ್ರೊಸೆಸ್ಸು, ಬಟ್ ಇಟ್ಸ್ ಅ ಸ್ಟ್ಯಾಂಡರ್ಡ್ ಮೆಥಡ್. ಸೊ ಇದರಲ್ಲಿ ನಾನು ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಏನಂತಂದರೆ, ನೀವು ಜಾಯಿಂಟ್ ಟು ಜಾಯಿಂಟ್ ನೀವು ಟೈಲ್ ಪೇಪರ್ ಜಾಯಿಂಟಲ್ಲಿ ಟೈಲ್ ಹಾಕಿದಾಗ ಏನಾಗುತ್ತೆ ಅಂತಂದರೆ, ಅದರಲ್ಲಿ ನಿಮಗೆ ಗ್ರೌಟಿಂಗ್ ಮಾಡುವಾಗ ನೀವು ಗ್ರೌಟ್ ಏನು ಮಾಡ್ತಿರಲ್ಲ, ಅದರಲ್ಲಿ ನೀರು ಮಿಕ್ಸ್ ಮಾಡಿ ನೀವು ಗ್ರೌಟ್ ಮಾಡಬೇಡಿ. ನೀರು ಮಿಕ್ಸ್ ಮಾಡಿ ಗ್ರಾಟಲ್ಲಿ ನೀವೆಲ್ಲದೇನು ಜಾಯಿಂಟ್ಸ್ ಎಲ್ಲ ಫಿಲಪ್ ಮಾಡೋ ಸಲುವಾಗಿ ಟೈಲರ್ ಏನು ಮಾಡ್ತಾನೆ ಅಂತಂದರೆ, ನೀವು ಗ್ರಾಟ್ ಏನು ಸಿಗುತ್ತಲ್ಲ, ಪೌಡರ್ ಇರುತ್ತೆ, ಅದರಲ್ಲಿ ನೀರು ಮಿಕ್ಸ್ ಮಾಡಿ ಫಿಲಪ್ ಮಾಡಿಬಿಡುತ್ತೆ ಗ್ಯಾಪ್ ಎಲ್ಲ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ಹೇಳಿ ನೀವು ಅದರಲ್ಲಿ ನೀವು ಎಡಿಟಿವ್ ಆ್ಯಡ್ ಮಾಡಿ ಅಂತೇಳಿ. ಎಡಿಟಿವ್ ಅಂತಂದರೆ ಏನಾಗುತ್ತೆ, ಇದು ಎಡಿಟಿವ್ ನೀವು ಮಿಕ್ಸ್ ಮಾಡಿದಾಗ ಅದು ಡಿಬಾಂಡ್ ಆಗಲ್ಲ ಫಸ್ಟು. ಸೆಕೆಂಡ್ ಏನಾಗುತ್ತೆ, ನಿಮಗೆ ಡಸ್ಟ್ ಅಕ್ಯುಲ್ಮೇಟ್ ಎಲ್ಲ ಆಗಲ್ಲ, ಅದ್ರ ಮೇಲೆ ಯಾವುದೂ ಥರದ ಅಬ್ಸರ್ವ್ ಆಗಲ್ಲ. ನೀರಿಂದ ನೀವು ಒಂದು ವೇಳೆ ಗ್ರೌಟ್ ಮಿಕ್ಸ್ ಮಾಡಿ ನೀವು ಗ್ಯಾಪ್ಸ್ ಎಲ್ಲ ಫಿಲಪ್ ಮಾಡಿದಾಗ ಅದು ನೀವು ಇಮಿಡಿಯೇಟ್ ಆಗಿ ಡಸ್ಟ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ, ಅಥವಾ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ನಿಮಗೆ ಅದರಲ್ಲಿ ಡಿಬಾಂಡ್ ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ಗ್ರೌಟಿಂಗ್ ನೀವು ಲೈನ್ಸ್ ಎಲ್ಲ ಜಾಯಿಂಟ್ಸ್ ಎಲ್ಲ ಫಿಲಪ್ ಮಾಡುವಾಗ ಅದರಲ್ಲಿ ಕಂಪಲ್ಸರಿ ಏನಿದೆಯಲ್ಲ, ನೀವು ಪ್ರಿಫರ್ ಮಾಡಿ ಗ್ರೌಟಲ್ಲಿ ಎಡಿಟಿವ್ ಹಾಕಿ, ನೀರಲ್ಲ. ಓಕೆ, ಹಾಕಿದ್ಮೇಲೆ ಏನಾಗುತ್ತೆ ನಿಮಗೆ ಅದೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟ ಮೇಲೆ ಅಟ್ಲೀಸ್ಟ್ 24 hours ಅದ್ರ ಮೇಲೆ ಯಾರೂ ಹೋಗಬೇಡಿ, ಅದ್ರ ಮೇಲೆ ನಡಿಬಾರ್ದು ಒಟ್ಟು. ಇಲ್ಲಾಂತಂದ್ರೆ ಏನಾಗುತ್ತೆ, ನೀವು ವೆಟ್ ಇರೋ ಫ್ಲೋರಲ್ಲಿ ನೀವು ನಡ್ಕೊಂಡು ಹೋದಾಗ ಏನಾಗುತ್ತೆ, ಅದು ಎಲ್ಲ ಅನ್ಇವನ್ ಆಗಿಬಿಡ್ತೈತೆ, ಕೆಳಗಡೆ ಮೇಲ್ಗಡೆ ಆಗುತ್ತೆ. ನಾನು ಟೈಲ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಎಕ್ಸಾಕ್ಟ್ಲಿ ಯಾವ ಥರ ಇರುತ್ತೆ ಅದರದ್ದು ಒಂದು ನಾನು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತೀನಿ ನಾನು. ಸೊ ದೀಸ್ ಆರ್ ಸಮ್ ಬೇಸಿಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ವಿದೌಟ್ ಸ್ಪೇಸರ್ಸ್ ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಇದೆಲ್ಲ ನೀವು ಗಮನದಲ್ಲಿಟ್ಟುಕೊಂಡು ನೀವು ಟೈಲನ್ನು ಇನ್ಸ್ಟಾಲ್ ಮಾಡಿ. ಈಗ ಸೆಕೆಂಡ್ ಅಂತಂದರೆ ಯೂಸಿಂಗ್ ಅ ಸ್ಪೇಸರ್ಸ್, ಒನ್ ಆಫ್ ದ ಮೋಸ್ಟ್ ಹೈಲಿ ರಿಕಮೆಂಡೆಡ್ ಮೆಥಡು. ನಾವು ಒಂದು ವೇಳೆ ಏನಿದೆ ಅಂತಂದರೆ, ನಾವು ಇಂಡಿಯಾ ಬಿಟ್ಟು ನಾವು ಬೇರೆ ಕಂಟ್ರಿಲೆಲ್ಲ ನೋಡಿದಾಗ ಅಲ್ಲಿ ವಿದೌಟ್ ಸ್ಪೇಸರ್ ಟೈಲ್ ಯೂಸೇ ಮಾಡಲ್ಲ. ಅಡ್ವಾಂಟೇಜಸ್ ತುಂಬ ಇದೆ. ವಿದೌಟ್ ಸ್ಪೇಸರ್ಸ್ ನೀವು ಒಂದು ವೇಳೆ ಹಾಕ್ದಿರಲ್ಲ, ತುಂಬ ಅಡ್ವಾಂಟೇಜಸ್ ಏನಂತಂದರೆ, ನಿಮಗೆ ಏನಾಗುತ್ತೆ, ನಾನು ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಂಪ್ನಿಯಲ್ಲಿ ಹೋದ್ರೂ ನಿಮಗೆ ವೇರಿಯೇಷನ್ ಬರೋ ಚಾನ್ಸ್ ಇರುತ್ತೆ ಅಂತೇಳಿ. ಏನಾಗುತ್ತೆ, ನೀವು ಎರಡು ಟೈಲ್ ನೀವು ಯಾವಾಗ ಜಾಯಿಂಟ್ ಮಾಡ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ
ಟೈಲಲ್ಲಿ ನಿಮಗೆ ಒಂದು ವೇಳೆ ಅನ್ಇವನ್ನೆಸ್ ಅಂದರೆ ಬೆಂಡ್ ಇದ್ದರೆ ಅಥವಾ ಸೈಜಲ್ಲಿ ವೇರಿಯೇಷನ್ ಇದ್ದರೆ, ಡಯಾಗ್ನಲ್ ವೇರಿಯೇಷನ್ ಇದ್ದರೆ ನಿಮಗೆ ಇಮ್ಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಯಾವಾಗ ನೀವು ಒಂದು ಟೈಲು ಮತ್ತೊಂದು ಟೈಲು ನೀವು ಟಚ್ ಮಾಡಿದಾಗ ಅವಾಗ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಅದೇ ನೀವು ಸ್ಪೇಸರ್ಸ್ ಯೂಸ್ ಮಾಡಿದಾಗ, ಸ್ಪೇಸರ್ಸ್ ಅಂದರೆ 2 ಟೈಲ್ ಮಧ್ಯೆ ನೀವು ಸ್ವಲ್ಪ ಸ್ಪೇಸ್ ಬಿಟ್ಟರೆ, ಇಲ್ಲಿ ಒಂದು ಆ್ಯಡ್ ಮಾಡಿಬಿಡ್ತೀನಿ. ಜನರಲಿ ಮನೆ ಸಲುವಾಗಿ ಅಥವಾ ಕಮರ್ಷಿಯಲ್ ನೀವು ಸ್ಪೇಸರ್ಸ್ ಹಾಕಬೇಕಂದ್ರೆ 3mm ತನಕ ನೀವು ಹಾಕಿ ಒಳ್ಳೇದು ಕಾಣುತ್ತೆ. ಸೊ ನೀವು ಸ್ಪೇಸರ್ಸ್ ಹಾಕಿದಾಗ ಏನಾಗುತ್ತೆ, ಟೈಲಲ್ಲಿರೋ ವೇರಿಯೇಷನ್ಸ್ ಲೈಕ್ ಅದರಲ್ಲಿ ಬೆಂಡ್ ಇರ್ಬೋದು ಅಥವಾ ಸೈಜ್ ವೇರಿಯೇಷನು, ಡಯಾಗ್ನಲ್ ವೇರಿಯೇಷನು, ರೆಕ್ಟಾಂಗಲ್ ವೇರಿಯೇಷನು, ಯಾವುದೇ ಥರದ್ದು ಫಿಸಿಕಲ್ ವೇರಿಯೇಷನ್ ಇರುತ್ತಲ್ಲ ಅದು ಗೊತ್ತೇ ಆಗಲ್ಲ. ಈಗ ತುಂಬ ಜನ ಅಂತಾರೆ, ಇಲ್ಲ ನಾವು ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ತೊಗೋತಾ ಇದ್ದೀವಿ, ನಾವು ಯಾಕೆ ಈ ಥರ ಸ್ಪೇಸರ್ಸ್ ಹಾಕಬೇಕು, ಪ್ರೀಮಿಯಂ ಕ್ವಾಲಿಟಿ ಅಂದರೆ ಈ ಥರ ಎಲ್ಲ ಬರಬಾರ್ದು ಅಂತೇಳಿ. ನಾನು ಅದಕ್ಕೆ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೆ, ಇದು ಬಂದೇ ಬರುತ್ತೆ, ನೀವು ಯಾವುದೇ ಎಷ್ಟೇ ನೀವು ಕಾಸ್ಟ್ಲಿ ತೊಗೊಂಡ್ರೆ ಇವೆಲ್ಲ ಬರುತ್ತೆ. ಸೊ ನೀವು ಒಂದು ವೇಳೆ ಸ್ಪೇಸರ್ಸ್ ಹಾಕಿದಾಗ ಇದೆಲ್ಲ ನಿಮಗೆ ಗೊತ್ತೇ ಆಗೋದಿಲ್ಲ ಏನು ವೇರಿಯೇಷನ್ ಇದೆ ಅಂತೇಳಿ. ಒಂದು ಸೆಕೆಂಡು, ಒಂದು ವೇಳೆ ನೀವು ಸ್ಪೇಸರ್ಸ್ದಾಗ ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಫ್ಯೂಚರಲ್ಲಿ ಯಾವುದಾದ್ರೂ ಟೈಲು ಡ್ಯಾಮೇಜ್ ಆದರೆ ಈಸಿಲಿ ಯು ಕ್ಯಾನ್ ರಿಮೂವ್ ದಟ್ ಟೈಲ್, ಸಿಂಗಲ್ ಅದು ನೀವು ಈಸಿಲಿ ನೀವು ರಿಮೂವ್ ಮಾಡಿ ಮತ್ತೊಂದು ನೀವು ಹಾಕ್ಬೋದು. ಏನಾಗುತ್ತೆ, ಒಂದು ವೇಳೆ ನೀವು ಪೇಪರ್ ಜಾಯಿಂಟು ಅಥವಾ ಜಾಯಿಂಟ್ಲೆಸಲ್ಲಿ ಹಾಕಿದಾಗ ನೀವು ಒಂದು ಟೈಲ್ ಬ್ರೇಕ್ ಮಾಡೋಕ್ಕೆ ಹೋದಾಗ ಪರಿಫೆರಲ್ ಟೈಲ್ಸ್ ಏನಿದೆಯಲ್ಲ ಅದ್ರ ಜೊತೆ ಅಟ್ಯಾಚು ಅದೆಲ್ಲ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಸೊ ನೀವು ಕಮರ್ಷಿಯಲಲ್ಲಿ ಒಂದು ವೇಳೆ ನೀವು ಟೈಲ್ಸ್ ಹಾಕ್ತಾ ಇದ್ದಾಗ ಇಟ್ಸ್ ಹೈಲಿ ರಿಕಮೆಂಡ್ ಅಂತ ಕಂಪ್ನಿ ಹೇಳುತ್ತೆ, ಬಟ್ ನಾನು ನಿಮ್ಗೆ ಅಂತೀನಿ ಇಟ್ಸ್ ಕಂಪಲ್ಸರಿ ಹಾಕಿ ನೀವು. ಯಾಕಂದರೆ ಅಲ್ಲಿ ಲೈಕ್ ರೆಸ್ಟೋರೆಂಟ್ಸ್ ಇದ್ದರೆ, ಸ್ಕೂಲ್ ಇದ್ದರೆ, ಕಾಲೇಜು, ಹಾಸ್ಪಿಟಲ್ ಏನಾಗುತ್ತೆ, ಫುಟ್ಫಾಲ್ಸ್ ಎಲ್ಲ ತುಂಬ ಇದರಲ್ಲಿ ಡ್ಯಾಮೇಜ್ ಆದಾಗ ನೀವು ಏನಾಗುತ್ತೆ, ಈಸಿಲಿ ಯು ಕ್ಯಾನ್ ರಿಪ್ಲೇಸ್, ಈಸಿಲಿ ಯು ಕ್ಯಾನ್ ಫಿಕ್ಸ್. ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂತಂದರೆ, ನೀವು ಕಂಪಲ್ಸರಿ ಒಂದು ವೇಳೆ ನೀವು ಯಾವುದೇ ಟೈಲನ್ನು ನೀವು ವೇರ್ ಇಟ್ ಈಸ್ ಎಕ್ಸ್ಪೋಸ್ ಟು ಅಟ್ಮಾಸ್ಫಿಯರ್, ಡೈರೆಕ್ಟ್ ಸನ್ಲೈಟಿಗೆ ಎಕ್ಸ್ಪೋಸ್ ಇರುತ್ತೆ ಅಲ್ಲ, ಆ ಒಂದು ಕಂಡೀಷನಲ್ಲಿ ಕಂಪಲ್ಸರಿ ಏನಿದೆಯಲ್ಲ ನೀವು ಸ್ಪೇಸರ್ಸ್ ಯೂಸ್ ಮಾಡಿ. ಯಾಕಂದರೆ ಏನಾಗುತ್ತೆ, ನಿಮಗೆ ಬಾಡಿಯಲ್ಲಿ ಬಾಡಿಯಲ್ಲಿ ಏನಾಗುತ್ತೆ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಮತ್ತು ಮಾಯಿಶ್ಚರ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸಿಂಪಲಾಗಿ ಹೇಳ್ತೇನೆ ನಾನು ನಿಮಗೆ, ಬಾಡಿಯಲ್ಲಿ ಒಂದು ವೇಳೆ ತುಂಬ ಬೇಸಿಗೆ ಇರ್ಬೋದು ಅಥವಾ ತುಂಬ ಚಳಿಗಾಲದ ಏನಾಗುತ್ತೆ, ಬಾಡಿ ಎಕ್ಸ್ಪ್ಯಾಂಡ್ ಮಾಡುತ್ತೆ. ನೀವು ನೋಡಿರ್ಬೋದು, ನಮ್ಮ ಮನೆಯಲ್ಲಿ ಒಂದು 10 years ಬ್ಯಾಕ್ ನಾವು ಹಾಕಿದ್ದೆವು ಟೈಲ್ಸ್ ಎಲ್ಲ, ಅದು ಆಟೋಮೆಟಿಕಲಿ ಎಲ್ಲ ಡಿಬೋಂಡಾಗಿ ಹೊರಗೆ ಬರ್ತಾ ಇದೆ ಅಂತೇಳಿ. ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇರ್ತದೆ ಟೈಲಲ್ಲಿ. ಸ್ಪೆಷಲ್ ಏನಾಗುತ್ತೆ, ನಿಮಗೆ ವಿಟ್ರಿಫೈಡ್ ಟೈಲಲ್ಲೆಲ್ಲ ಎಕ್ಸ್ಪೆನ್ಷನ್ ಆಗಲ್ಲ ಅಷ್ಟೊಂದು ಹೆಚ್ಚಿಗೆ, ಸಿರಾಮಿಕ್ ಟೈಲಲ್ಲಿ ಎಕ್ಸ್ಪೆನ್ಷನ್ ಆಗುತ್ತೆ. ಯಾವ ಟೈಲು ನೀರು ಹೆಚ್ಚು ಅಬ್ಸರ್ವ್ ಮಾಡುತ್ತೆ ಆ ಟೈಲಲ್ಲಿ ಎಕ್ಸ್ಪೆನ್ಷನ್ ಸಹ ತುಂಬ ಹೆಚ್ಚಾಗುತ್ತೆ. ಸೊ ನೀವು ಮನೆಯಲ್ಲಿ ಸಹ ನೀವು ಸಿರಾಮಿಕ್ ಟೈಲೆಲ್ಲ ಯೂಸ್ ಮಾಡ್ತಾ ಇದ್ದಾಗ ಅಲ್ಲಿ ನೀವು ಕಂಪಲ್ಸರಿ ಏನಿದೆಯಲ್ಲ ನೀವು ಸ್ಪೇಸರ್ಸ್ ಹಾಕಿ, ಅದರಲ್ಲಿ ಎಕ್ಸ್ಪೆನ್ಷನ್ ತುಂಬ ಆಗುತ್ತೆ. ವಿತೌಟ್ ಸ್ಪೇಸರ್ ಹಾಕಿದಾಗ ಒಂದು ಟೈಲು ಇನ್ನೊಂದು ಟೈಲ್ ಏನಾಗುತ್ತೆ, ನಾನು ಹೇಳ್ತಾ ಇದ್ದೆ ಎಕ್ಸ್ಪೆಂಡ್ ಆಗುತ್ತೆ ಅಂತೇಳಿ. ಎಕ್ಸ್ಪೆಂಡ್ ಆದಾಗ ಒಂದು ಟೈಲ್ ಇನ್ನೊಂದು ಟೈಲಿಗೆ ಏನು ಮಾಡುತ್ತೆ, ಅದು ಫೋರ್ಸ್ ಮಾಡುತ್ತೆ. ಅವಾಗ ಒಂದು ಟೈಲ್ ಹೊರಗಡೆ ಬಂದುಬಿಡುತ್ತೆ ಅಥವಾ ಅದರಲ್ಲಿ ಕ್ರ್ಯಾಕ್ ಬಂದುಬಿಡುತ್ತೆ. ಸೊ ಟು ಅವಾಯ್ಡ್ ದೋಸ್ ಥಿಂಗ್ಸ್ ನೀವು ಈ ಒಂದು ಕಂಡೀಷನಲ್ಲಿ ಸ್ಪೇಸರ್ಸ್ ಹಾಕಿ, ಇದು ಅಡ್ವಾಂಟೇಜಸ್ಸು. ಈಗ ನಾನು ಸ್ಪೇಸರ್ಸ್ ಹಾಕಿದ ಮೇಲೆ ಈಗ ಅದು ಗ್ಯಾಪ್ ಫಿಲಪ್ ಮಾಡೋಕ್ಕೆ ಏನು ಮಟೀರಿಯಲ್ ಯೂಸ್ ಮಾಡಬೇಕು, ಅಲ್ಲಿ ನೀವು ಸ್ಪೆಷಲಿ ಎಪಾಕ್ಸಿ ಗ್ರೌಟೆ ಯೂಸ್ ಮಾಡಿ. ನಾನು ಇದು ಪೇಪರ್ ಜಾಯಿಂಟಲ್ಲಿ ನಾನು ಎಪಾಕ್ಸಿ ವರ್ಡ್ ಯೂಸ್ ಮಾಡಿಲ್ಲ, ನಾನು ಗ್ರೌಟ್ ಅಂದೆ. ಯಾಕಂದರೆ ಪೇಪರ್ ಜಾಯಿಂಟಲ್ಲಿ ಎಪಾಕ್ಸಿ ಹಾಕಕ್ಕೆ ಬರಲ್ಲ. ನೀವು ಸ್ಪೇಸರ್ಸ್ ಹಾಕಿದಾಗ ಅದರಲ್ಲಿ ನೀವು ಸ್ಪೆಷಲಿ ಎಪಾಕ್ಸಿ ಬೇಸ್ ಗ್ರೌಟೇ ಹಾಕಿ. ಎಪಾಕ್ಸಿ ಅಂತಂದರೆ ಏನಾಗುತ್ತೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಅ ರೆಸಿನ್ ಆ್ಯಂಡ್ ಅ ಹಾರ್ಡ್ನರ್ ಮತ್ತು ಗ್ರೌಟು ಕಲರು. ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಒಂದು ಕಿಟ್ ಬಂದುಬಿಡುತ್ತೆ, ಒಂದು ಎಪಾಕ್ಸಿ ಅಂತೇಳಿ. ಅದರಲ್ಲಿ ಕಲರ್ ಇರುತ್ತೆ, ಒಂದು ನಿಮಗೆ ಯಾವ ಥರ ಕಾಂಬಿನೇಷನ್ ಮಾಡೋದಿದೆ ಅದರಲ್ಲಿ ತುಂಬ ಕಾಂಬಿನೇಷನ್ ಸಿಗುತ್ತೆ. ಒಂದು ವೇಳೆ ನೀವು ಲೈಟ್ ಕಲರ್ ಹಾಕಿದ್ದೀರಾ, ಸೇಮ್ ಕಲರ್ ಬೇಕು ಅದು ಸಿಕ್ಬಿಡುತ್ತೆ. ಅಥವಾ ನೀವು ಲೈಟ್ ಡಾರ್ಕ್ ಕಾಂಬಿನೇಷನ್ ಮಾಡಬೇಕಾ, ನೀವು ಆ ಥರ ಬೇಕಾ ಆ ಥರನೂ ಸಿಕ್ಬಿಡುತ್ತೆ. ಕಾಂಬಿನೇಷನ್ ನಿಮ್ಗೆ ಏನಾಗುತ್ತೆ, ಒಂದು ಕಿಟ್ಟಲ್ಲಿ ನಿಮಗೆ ರೇಸಿನು, ಹಾರ್ಡ್ನರು ಮತ್ತು ಕಲರ್ ಎಲ್ಲ ಸಿಕ್ಬಿಡುತ್ತೆ. ನಿಮ್ಗೆ ಯಾವ ಕಲರ್ ಬೇಕು ನೀವು ಅವ್ರಿಗೆ ಹೇಳಿದ್ರೆ ಕಲರ್ ಕೊಟ್ಬಿಡ್ತಾರೆ ಅವರು. ಅದೇ ಮಿಕ್ಸ್ ಮಾಡಿಬಿಟ್ಟು ನೀವು ಆ ಗ್ಯಾಪಲ್ಲೆಲ್ಲ ನೀವು ಹಾಕಿಬಿಡ್ಬೇಕು. ಇದೇನಾಗುತ್ತೆ, ಒಂದ್ಸರಿ ನೀವು ಫಿಕ್ಸ್ ಮಾಡಿದಾಗ ರೇಸಿನು, ಹಾರ್ಡ್ನರು ಒಂದ್ಸರಿ ಸೆಟ್ ಆದಮೇಲೆ ಏನಾಗುತ್ತೆ, ಅದು ಪರ್ಮನೆಂಟಾಗಿ ಫಿಕ್ಸ್ ಆಗಿಬಿಡುತ್ತೆ, ಡಿಬಾಂಡೇ ಆಗಲ್ಲ. ಸೆಕೆಂಡ್ ಅಂತಂದರೆ ಅದ್ರ ಮೇಲೆ ಯಾವುದೇ ಥರದ್ದು ಡಸ್ಟ್ ಅಕ್ಯುಮುಲೇಟೇ ಆಗಲ್ಲ, ಏನು ಅಬ್ಸರ್ವೇ ಮಾಡಲ್ಲ, ಕ್ಲೀನ್ ಆಗಿರುತ್ತೆ, ಹೈಜೀನ್ ಆಗಿರುತ್ತೆ, ನೋಡೋಕೆ ಒಳ್ಳೆಯದು ಮತ್ತು ಲೈಫ್ ಲಾಂಗ್ ಇದ್ಬಿಡುತ್ತೆ.
ಸೊ ನೀವು ಎಪಾಕ್ಸಿ ಮಾಡಿದ್ರೆ ಏನಾಗುತ್ತೆ, ಸ್ಪೆಷಲ್ ನೀವು ಕಮರ್ಷಿಯಲ್ ಏನಾದರೂ ಇದ್ದರೆ ಮನೆಯಲ್ಲಿ ಸಹ ಇದ್ದರೂ ಏನಾಗುತ್ತೆ, ನೀವು ಒನ್ ಟೈಮ್ ಸೊಲ್ಯೂಷನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಪರ್ ಕೆ ಜಿ ನಿಮಗೆ 700 ರುಪೀಸ್ ಹಿಡ್ಕೊಂಡು 800 ರುಪೀಸು ವೇರಿ ಆಗುತ್ತೆ. ಬಟ್ ಒನ್ ಟೈಮ್ ಸೊಲ್ಯೂಷನ್ ಇದೆಲ್ಲ ನಿಮಗೆ ಒಂದ್ಸರಿ ಇವೆಲ್ಲ ಹಾಕಿ 25 ಇಯರ್ಸ್ ನೀವು ಮತ್ತೆ ನೋಡಬೇಡಿ ಅದ್ರ ಬಗ್ಗೆ ಏನಾಗೈತೆ ಎಲ್ಲ ನೀವು ಕಾಂಪ್ರಮೈಸಲ್ಲಿ ಮಾಡಿದ್ರೆ ಮತ್ತೆ ರಿಪೀಟಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಕಾಸ್ಟಿಂಗ್ ಹೆಚ್ಚೇ ಆಗ್ತಿರೋದು. ಸೊ ಒನ್ ಟೈಮ್ ಎಲ್ಲ ಸೊಲ್ಯೂಷನ್ ಇವೆಲ್ಲ. ಸೊ ನೀವು ಎಪಾಕ್ಸಿ ಹಾಕಿದಾಗ ನಿಮಗೆ ಒನ್ ಟೈಮ್ ಸೊಲ್ಯೂಷನ್ ಸಿಗ್ಬಿಡುತ್ತೆ. ಇಲ್ಲಿ ನಾನು ಮತ್ತೊಂದು ಆ್ಯಡ್ ಮಾಡ್ತೀನಿ. ಎಪಾಕ್ಸಿ ಹಾಕುವಾಗ ಯಾವಾಗಲೂ ಏನಾಗುತ್ತೆ, ನೀವು ಟೈಲರ್ ಇನ್ಸ್ಟಾಲರ್ಗೆ ಹೇಳಬೇಕು, ನೀವು ಎಪಾಕ್ಸಿ ಹಾಕಿದ್ಮೇಲೆ ಇಮಿಡಿಯೇಟ್ ಆಗಿ ಸೈಡ್ ಅಡ್ಜಸ್ಟ್ ಎಲ್ಲ ಇಮಿಡಿಯೇಟ್ ಆಗಿ ಸಾಫ್ ಮಾಡಬೇಕು. ಅದೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಬಾಕ್ಸ್ ಮೇಲೆ ಎಲ್ಲ, ಯಾವ ಥರದ ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಎಪಾಕ್ಸಿ ಹಾಕ್ಬೇಕಂತೇಳಿ. ಯಾಕಂದ್ರೆ ಏನಾಗುತ್ತೆ ನಾನು ಹೇಳ್ತಾ ಇದ್ದೆ, ರೆಸಿನ್ ಹಾರ್ಡ್ನರ್ ಮಿಕ್ಸ್ ಮಾಡಿ ನೀವು ಅಂದರೆ ಟೈಲ್ ಸರ್ಫೇಸ್ ಮೇಲೆ ಬಿಟ್ಬಿಟ್ರೆ ಅದು ಪರ್ಮನೆಂಟ್ ಆಗಿ ಅದ್ರ ಮೇಲೆ ಸ್ಟಿಕ್ ಆಗಿಬಿಡುತ್ತೆ. ಆಮೇಲೆ ಅದು ರಿಮೂವ್ ಮಾಡೋಕ್ಕೆ ಬರಲ್ಲ. ನೀವು ಟೈಲ್ ಎಲ್ಲ ಎಷ್ಟು ಮಾಡಿದ್ರೂ ಬರಲ್ಲ, ಅದು ಹೋಗಲ್ಲ. ಇಲ್ಲಾಂದರೆ ಸ್ಕ್ರ್ಯಾಚಸ್ ಎಲ್ಲ ಬರೋದು ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಟೈಲ್ ಇನ್ಸ್ಟಾಲ್ ಮಾಡಿ ಸ್ಪೇಸರ್ ಜೊತೆ ನೀವು ಎಪಾಕ್ಸಿ ಹಾಕುವಾಗ ಇದೆಲ್ಲ ನೀವು ಅವ್ರ ಜೊತೆ ಏನಾಗುತ್ತೆ, ಯಾರಿಗೆ ನೀವು ಕೊಟ್ಟಿರ್ತಾರ ಜೊತೆ ಮಾತಾಡಿದಾಗ ಅವ್ರಿಗೆ ಅನಿಸ್ತಿರೋ ಈಗೆಲ್ಲ ಅವೇರ್ನೆಸ್ ಇದೆ. ಸೊ ಅವರು ಕೇರ್ಫುಲಿಯಾಗಿ ಎಲ್ಲ ಕೆಲಸ ಮಾಡೋದು. ಸೊ ದೀಸ್ ಆರ್ ಸಮ್ ಬೇಸಿಕ್ ಪಾಯಿಂಟ್ಸು. ಒಂದು ಅಂತಂದರೆ ಓವರಾಲ್ ಸಮರಿ ನಾನು ಹೇಳಬೇಕಂತಂದರೆ, ನೀವು ಒಂದು ವೇಳೆ ವಿದೌಟ್ ಸ್ಪೇಸರ್ಸ್ ಹಾಕಬೇಕಂದ್ರೆ ಹಾಕಿ, ಯು ಹ್ಯಾವ್ ಟು ಫಾಲೋ ಸಮ್ ಪ್ರಿಕಾಷನ್ಸ್. ಒಂದು ವೇಳೆ ನೀವು ಸ್ಪೇಸರ್ಸ್ ಹಾಕಿ ಹಾಕಬೇಕಂದ್ರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಆವಾಗ ನೀವು ಯಾವ ಥರ ಪ್ರಿಕಾಷನ್ ತೊಗೋಬೇಕು ನೀವು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಟಾಪಿಕ್ ತುಂಬ ದೊಡ್ಡದಿದೆ ಫ್ರೆಂಡ್ಸ್, ನಾನು ಹೇಳ್ತಾ ಹೋದರೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ತುಂಬ ಪಾಯಿಂಟ್ಸ್ ನನಗೂ ಅನ್ನಿಸ್ತೆ ನಾನು ತುಂಬ ಸ್ಕಿಪ್ ಮಾಡ್ತಾ ಇದ್ದೀನಿ ಅಂತೇಳಿ. ಬಟ್ ಅಗೇನ್ ಮತ್ತೊಂದು ವಿಡಿಯೋದಲ್ಲಿ ಏನೇನು ಈಗ ಸ್ಕಿಪ್ ಮಾಡಿದ್ದೀನಿ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೀಫ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.